ನಮಸ್ಕಾರ. ಈಗ ನೀವೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಯಾರ್ದೋ ಒಂದು ಮನೆಗೆ ಹೋಗ್ತೀರಾ, ಯಾರ ಥರ ಮುಖದಲ್ಲಿ ಸಣ್ಣದಾಗಿ ಏನಾದರೂ ಒಂದು ಸ್ಟ್ರೆಸ್ ಇದ್ದರೆ, ಆಂಗ್ಸೈಟಿ ಇದ್ದರೆ ಖಂಡಿತವಾಗ್ಲೂ ನೀವು ರೆಕಗ್ನೈಸ್ ಮಾಡ್ತಿದ್ರಿ ಅಲ್ವಾ? ಆದರೆ ಈಗ ನೀವು ಸುಮ್ಮನೆ ಒಂದು ಯಾವುದೋ ಒಂದು ಮಾಲಲ್ಲಿ ಹೋಗಿ, ಎಲ್ಲಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ, ಯಾರ ಮುಖದಲ್ಲಾದರೂ ಕಾಮ್ನೆಸ್ಸು, ಶಾಂತಿ ಕಾಣಿಸ್ತಿದೆಯಾ ಇತ್ತೀಚೆಗೆ? ಯಾಕೆ ಎಲ್ಲರೂ ಸದಾ ಆತಂಕದಲ್ಲಿರ್ತಾರೆ, ಸ್ಟ್ರೆಸ್ಸಲ್ಲಿರ್ತಾರೆ ಅಂತ ಹೇಳಿದ್ರೆ, ಎಲ್ಲ ಥ್ಯಾಂಕ್ಸು ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೆಲ್ ಫೋನ್ಸ್ಗೆ. ನೀವು ನೋಡಿರ್ಬೋದು, ಈಗ ಜನ ತುಂಬಾ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊದಲಾದರೆ ಟಿ ವಿಲಿ ಯಾವುದೋ ಒಂದು ಸಿನಿಮಾ ಹಾಕೋರು, ಏನೋ ಬಂದರೆ ಅದನ್ನು ನೋಡ್ಕೋತಾ ಇದ್ವಿ. ಈಗ ಹಾರರ್ ಮೂವೀಸು ಅಥವಾ ಯಾವುದೋ ಒಂದು ಸೀರೀಸ್ ಆಗಿರ್ಬೋದು, ಕ್ರೈಮ್ ಸೀರೀಸು, ಥ್ರಿಲ್ಲರ್ ಸೀರೀಸು ನೋಡ್ತಾನೇ ಇರ್ತೀವಿ. ಇದೆಲ್ಲ ನಮಗೆ ಎಕ್ಸೈಟಿಂಗ್ ಅಂತ ಅನಿಸ್ತಾ ಇರುತ್ತೆ. ಅಂದರೆ ನಿಮಗೆ ಗೊತ್ತಾ, ನಿಮ್ಮ ಬ್ರೈನು ಯಾವಾಗಲೂ ನಿಮಗೆ ಎಚ್ಚರಿಸ್ತಾ ಇರುತ್ತೆ. ನೋಡಿರ್ಬೋದು ನೀವು, ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರುತ್ತೆ. ಈಗ ಗಾಡಿ ಓಡಿಸ್ತಾ ಇರ್ತೀರಾ ಅಂತ ತಿಳ್ಕೊಳ್ಳೋಣ. ಸಡನ್ನಾಗಿ ನಾನು ಏನಾದ್ರು ಅಡ್ಡ ಬಂದರೆ ತಕ್ಷಣ ಹೆಂಗೆ ಬ್ರೇಕ್ ಹಾಕ್ತೀರಾ? ನಿಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ, ಆಲೋಚನೆ ಮಾಡಿ ಮತ್ತೆ ರಿಯಾಕ್ಟ್ ಮಾಡುತ್ತೆ. ತಕ್ಷಣ ಹೇಗೆ ಸಡನ್ನಾಗಿ ನೀವು ಬ್ರೇಕ್ ಹಾಕಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ಬ್ರೇಕ್ ಹಾಕಬೇಕಲ್ವಾ? ತಕ್ಷಣ ಇಂಪಲ್ಸಿವ್ ಆಗಿ ಹೇಗೆ ಡಿಸಿಷನ್ ತೊಗೋತೀರಾ? ಆ ರೆಸ್ಪಾನ್ಸ್ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇದಕ್ಕೆ ಉತ್ತರ ನಿಮ್ಮ ಬ್ರೈನ್ ಯಾವಾಗಲೂ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರುತ್ತೆ. ಅಂದರೆ ಏನೋ ಒಂದು ಥ್ರೆಟ್ ಆಗುತ್ತೆ, ಹುಷಾರಾಗಿರು 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 ಅಂತ ನಿಮಗೆ ಎಚ್ಚರಿಸ್ತಾ ಇರುತ್ತೆ. ಇದು ನಿಮ್ಮ ಬ್ರೈನಿನ ಕೆಲಸ. ಆದರೆ ಈ ಆಂಗ್ಸೈಟಿ ಏನಪ್ಪ ಅಂತ ಹೇಳಿದ್ರೆ, ಫಿಯರ್ ಆಫ್ ಅನ್ನೋನ್, ಅಂದರೆ ಅನ್ಸರ್ಟನಿಟಿ. ಮುಂದೆ ಏನಾಗ್ಬಿಡುತ್ತಪ್ಪ, ಏನೋ ಒಂದು ಕೆಟ್ಟದಾಗತ್ತೆ, ಏನೋ ಆಗತ್ತೆ ಅನ್ನೋದು. ಈಗ ನಾನು ಬಸ್ ಹಿಡಿಬೇಕು, ಟ್ರೈನ್ ಹಿಡಿಬೇಕು, ಫ್ಲೈಟ್ ಹಿಡಿಬೇಕು ಅಂತ ಇಟ್ಕೊಳ್ಳೋಣ. 10 ಗಂಟೆಗೆ ನನ್ನ ಮನೆ 7 ಗಂಟೆಗೆ ಬಿಡ್ತೀನಿ, ಎಲ್ಲಿ ಫ್ಲೈಟ್ ಮಿಸ್ ಆಗಿಬಿಡುತ್ತಪ್ಪ ಅಂತ. ಇದು ಆಂಗ್ಸೈಟಿ ಆ ಮೂಮೆಂಟಿಗೆ ಇರುತ್ತೆ, ಹೌದು. ಆದರೆ ನನ್ನ ಹೆಲ್ತ್ ಬಗ್ಗೆ ಅಥವಾ ನನ್ನ ರಿಲೇಷನ್ಶಿಪ್ ಬಗ್ಗೆ ಎಷ್ಟೋ ಸತಿ ಅನಿವಾರ್ಯ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಲೈಫಲ್ಲಿ ನೀವು ಏನು ಭಯ ಪಡ್ತಾ ಇರ್ತೀರೋ ಎಷ್ಟೋ ಸತಿ ಅದು ನಿಜ ಆಗಿಬಿಡುತ್ತೆ ಅಂತ. ಯಾವಾಗ ನಾವು ಅದನ್ನೇ ಅನ್ಕೋತಾ ಇರ್ತೀವಿ ಆಗತ್ತೆ ಅಂತ, ಎಷ್ಟೋ ಸತಿ ಅದಾಗ್ಬಿಟ್ಟಿರುತ್ತೆ. ಆದರೆ ಈ ಆಂಗ್ಸೈಟಿ ಲೂಪಿಂದ ಹೇಗೆ ಬರೋದು? ಎಷ್ಟೋ ಸತಿ ಆತಂಕದಿಂದ ನನಗೆ ಕೈಕಾಲೆಲ್ಲ ತಣ್ಣಕ್ಕಾಗುತ್ತೆ, ಮುಂದೆ ಏನು ಯೋಚನೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ತುಂಬಾ ಎಕ್ಸ್ಟ್ರೀಮ್ ಆಂಗ್ಸೈಟಿಗೊಳಗಾಗ್ಬಿಡ್ತೀನಿ. ಈ ಆಂಗ್ಸೈಟಿಯಿಂದ ನನ್ನ ರಿಲೇಷನ್ಶಿಪ್ಗಳು ಹಾಳಾಗ್ತಾ ಇದೆ, ಒಂದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಾನು ಹೇಳ್ತಕ್ಕಂತಹ ಸಣ್ಣ ಸಣ್ಣ ಉಪಾಯವನ್ನು ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದು ನಿಮಗೆ ನಿಜವಾಗ್ಲೂ ರಿಲೀಫ್ ಕೊಡ್ತಾ ಹೋಗುತ್ತೆ. ಮೊದಲನೇದಾಗಿ, ನಾವು ಎಷ್ಟೋ ಸತಿ ಉಸಿರಾಟವನ್ನು ಸರಿಯಾಗಿ ಮಾಡ್ತಾ ಇರಲ್ಲ. ಎಷ್ಟೋ ಸತಿ ಬಾಯಲ್ಲಿ ಉಸಿರಾಡ್ತಾ ಇರ್ತೀವಿ. ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದ ಹಾಗೆ ಉಸಿರನ್ನು ಬಿಗಿ ಹಿಡಿತಾ ಇರ್ತೀವಿ. ಇದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ, ವಾತ್ ಆ್ಯಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್. ಎಷ್ಟೋ ಸತಿ ನಮಗೆ ನಾವು ಅಳಬೇಕಾದ್ರೂ ಜೋರಾಗಿ ಎದು ಉಸಿರು ಬಿಟ್ಟು ಅಳ್ತಾ ಇರ್ತೀವಿ, ನಗಬೇಕಾದ್ರೂ ಖುಷಿಯಾಗಿದ್ದಾಗಲೂ ಕೂಡ ಉಸಿರು ಎಳ್ಕೊಂಡು ನಗ್ತಾ ಇರ್ತೀವಿ. ಸೊ ಹಾಗಾಗಿ ಯಾವಾಗ ಉಸಿರನ್ನು ರೆಗ್ಯುಲೇಟ್ ಮಾಡ್ತಾ ಹೋಗ್ತೀವೋ, ಒಂದು ಮಟ್ಟಕ್ಕೆ ನಮ್ಮ ಬ್ರೈನನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಆಂಗ್ಸೈಟಿ ಇದೆ ಅಂತ ಅನಿಸಿದರೆ, ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯನ ಬೆಳಕಲ್ಲಿ ಅಂತ ಹೇಳಿದ್ರೆ, ವಾಮ್ ಬೆಳಕಿರುತ್ತಲ್ವ ಅಂತ ಹೇಳಿದ್ರೆ, ವಾಮ್ ಲೈಟ್ ಇರುತ್ತೆ, ಆವಾಗ ಹೋಗಿ ಒಂದು 6 ಗಂಟೆಯಿಂದ 7 ಗಂಟೆಗೆ ಸನ್ ರೇಸಲ್ಲಿ ಕೂತ್ಕೊಳ್ತಾ ಹೋಗಿ. ಇದು ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಸ್ಪೈಕನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಬಾಕ್ಸ್ ಬ್ರೀತಿಂಗನ್ನು ಶುರು ಮಾಡಿ. ಎಕ್ಸಾಂಪಲ್, ಇನ್ಹೇಲ್ ಫಾರ್ ದ ಕೌಂಟ್ 4 ಕೌಂಟ್, 1 2 3 4, ಹೋಲ್ಡ್ ಯೋರ್ ಬ್ರೆತ್ ಫಾರ್ 4 ಕೌಂಟ್ and release it for 4 count. Once again, inhale for the 4 counts, 1 2 3 4. ಮೆಲ್ಲಗೆ ಉಸಿರನ್ನು ಹಾಗೆ ಗಟ್ಟಿಯಾಗಿ ಇಟ್ಕೊಳ್ಳಿ to the count of 4, 1 2 3 4. release it through your mouth, 1 2 3 4. ಇದನ್ನೇ ದಿನಕ್ಕೆ ಒಂದು 4ರಿಂದ 5 ಸತಿ ಮಾಡೋಕ್ಕೆ ಶುರು ಮಾಡಿ. ಮತ್ತು ಕಾನ್ಸ್ಟೆಂಟಾಗಿ, ಮೇಡಮ್ ಮುಂದೆ ಏನೋ ಆಗ್ಬಿಡುತ್ತೆ ನನಗೇನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇರುತ್ತೆ, ಆಗ ನಿಮ್ಮ 5 ಸೆನ್ಸರಿ ಆರ್ಗನ್ಸನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಇದು ನಿಮ್ಮ ಕರೆಂಟ್ ಮೂಮೆಂಟಿಗೆ ನಿಮ್ಮ ಥಾಟ್ಸನ್ನು ಆ್ಯಂಕರ್ ಮಾಡುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನಿಧಾನಕ್ಕೆ 5 ವಸ್ತುಗಳನ್ನು ನೋಡೋದು, 4 ವಸ್ತುಗಳನ್ನು ಮುಟ್ಟೋದು, 3 ಸದ್ದುಗಳನ್ನು ಕೇಳಿಸ್ಕೊಳ್ಳೋದು, 2 ಸ್ಮೆಲ್ಲನ್ನು ನೋಡೋದು, 1 ಟೇಸ್ಟನ್ನು ನೋಡೋದು. ಇದು ನಿಮ್ಮ ಸೆನ್ಸರಿ ಆರ್ಗನ್ಸನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಮತ್ತು ಡೈಲಿ ಮಲಗೋಕ್ಕಿಂತ ಮುಂಚೆ
ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಈಗ ಏನಾಗುತ್ತೆ, ಆ್ಯಂಗ್ಸೈಟಿಯಲ್ಲಿದ್ದಾಗ ವಾಟ್ ಇಫ್ ಅಂತ ಸ್ಟೇಟ್ಮೆಂಟ್ ಇರುತ್ತೆ. ವಾಟ್ ಇಸನ್ನು ನಾವು ನೋಡ್ತಾ ಹೋಗಲ್ಲ. ಏನು ಹಿಂಗೆ ಆಗಿಬಿಟ್ರೆ ಬಹುಶಃ ಹಿಂಗಾಗ್ಬೋದು, ಹೀಗಾಗ್ಬೋದು. ಆದರೆ ಏನು ವಾಸ್ತವ ವಿಷಯ ಇರುತ್ತೆ ಆ ಮೂಮೆಂಟಿಗೆ ನಾವು ಆ್ಯಂಕರ್ ಆಗ್ತಾನೆ ಇರಲ್ಲ. ಯಾವಾಗಲೂ ಕಾನ್ಸ್ಟೆಂಟಾಗಿ ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಆಗಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮ ಕರೆಂಟ್ ಸಿಚುಯೇಷನ್ ಏನಿದೆಯೋ ಅದನ್ನು ಮಾತ್ರ ನೋಡ್ತಾ ಹೋಗಿ. ಬೆಸ್ಟ್ ಔಟ್ಕಮ್ಮನ್ನು ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ಯಾವಾಗ ನಿಮ್ಮ ಬ್ರೈನು ನೆಗೆಟಿವ್ ಲೂಪಿಗೆ ಹೋಗುತ್ತೆ, ನೀವು ತಕ್ಷಣ ನಿಮ್ಮ ಬ್ರೈನಿಗೆ ಎಚ್ಚರಿಸಿ, ನಾನು ಈಗ ಕರೆಂಟ್ ಮೂಮೆಂಟಲ್ಲಿ ಮಾತ್ರ ಇರ್ತೀನಿ ಅಂತ. ಮತ್ತು ದಿನ ಆಗಲೂ ಅಷ್ಟೇ, ಒಂದು ಸಂಜೆ ಅಥವಾ ಹೊತ್ತೋ ಅಥವಾ ಮಧ್ಯಾಹ್ನ ಹೊತ್ತೋ ಒಂದು ವರಿ ಟೈಮ್ ಅಂತ ನಿಮಗೆ ನೀವು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಕ್ಸೆಸಿವ್ ಆಗಿ ನಿಮ್ಮ ಬ್ರೈನ್ ಆಲೋಚನೆ ಮಾಡ್ತಾ ಇರುತ್ತೆ. ಸೊ ಆವಾಗ ನೀವು ಬ್ರೈನಿಗೆ ಪೋಸ್ಟ್ಪೋನ್ ಮಾಡೋದನ್ನ ಹೇಳ್ಕೊಳ್ಬೋದು. ಇಲ್ಲಪ್ಪ ನಾನು ಇವಾಗ ಒಂದು 5 ಗಂಟೆಗೆ ಯೋಚನೆ ಮಾಡ್ತೀನಿ ಅಥವಾ 6 ಗಂಟೆಗೆ. ಆಗ ಕಾನ್ಷಿಯಸ್ ಆಗಿ ಒಂದು ಪೇಪರ್ ಪೆನ್ ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಏನು ಬರ್ತಾ ಇದೆ, ಏನು ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನ ಬರೀತಾ ಹೋಗಿ. ಮತ್ತು ಡೈಲಿ ರೆಸಿಲಿಯನ್ಸ್ ಹ್ಯಾಬಿಟನ್ನು ಪ್ರಾಕ್ಟೀಸ್ ಮಾಡಿ. ಹೇಗಪ್ಪ ಅಂತ ಹೇಳಿದ್ರೆ, ಒಂದು ನೇಚರ್ ವಾಕಲ್ಲಿ ಹೋಗೋದಾಗಿರ್ಬೋದು, 8 ಫಾರ್ಮಲ್ಲಿ ನಡೆಯೋದಾಗಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ನೇಚರಲ್ಲಿ ಹೋಗಿ ಸ್ಪೆಂಡ್ ಮಾಡೋದು, ಯೋಗ ಮಾಡೋದು, ಒಂದು ರುಟೀನನ್ನು ಫಿಕ್ಸ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಾನು ಶುರುವಿಗೆ ಹೇಳಿದೆ, ಆ್ಯಂಗ್ಸೈಟಿ ಅಂತ ಹೇಳಿದ್ರೆ ಫಿಯರ್ ಆಫ್ ಅನ್ನೋನ್ ಮುಂದೆ ಏನಾಗ್ಬಿಡ್ತು ಅಂತ. ಹಾಗಾಗಿ ಒಂದು ರುಟೀನನ್ನು ಸೃಷ್ಟಿ ಮಾಡ್ತಾ ಹೋದರೆ ನಿಮ್ಮ ಬ್ರೈನಿಗೂ ಒಂದು ಪ್ಯಾಟ್ರನ್ ಇರುತ್ತೆ. ಯಾವಾಗ ಹೌದು ನಾನು ದಿನ ಬೆಳಗ್ಗೆ ಎದ್ದು ಇದೇ ಕೆಲಸವನ್ನು ಮಾಡ್ತೀನಿ ಅಂತಿರುತ್ತೋ, ಆ್ಯಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದು ವಾಕ್ ಮಾಡೋದಾಗಿರಬಹುದು, ಅಥವಾ ಒಂದು ಸೂರ್ಯ ನಮಸ್ಕಾರ ಮಾಡೋದಾಗಿರಬಹುದು, ನಿರ್ದಿಷ್ಟವಾದ ಸಮಯದಲ್ಲಿ ತಿಂಡಿ ತಿನ್ನೋದಾಗಿರ್ಬೋದು, ಆಫೀಸಿಗೆ ಹೋಗೋದಾಗಿರಬಹುದು. ಯಾವುದೇ ಟೈಮಲ್ಲಿ ನಿಮಗೆ ಟ್ರಿಗರ್ ಆದಾಗ, ಅದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಡೈಲಿ ರಾತ್ರಿ ನಿಮ್ಮ ಮಲಗೋ ಮುಂಚೆ ಯಾವ ವಿಷಯಕ್ಕೆ ಟ್ರಿಗರ್ ಆಯಿತು ಅನ್ನೋದನ್ನು ಬರೀತಾ ಹೋಗಿ. ಇವತ್ತು 10 ವಿಷಯಕ್ಕೆ ನಿಮಗೆ ಕೋಪ ಬರ್ತಾ ಹೋದರೆ, ನಾಳೆ 6 ವಿಷಯಕ್ಕೆ ಕೋಪ ಬರ್ತಾ ಹೋಗುತ್ತೆ. ನೆಕ್ಸ್ಟು 5 ಸತಿ ಕೋಪ ಬರ್ತಾ ಹೋಗುತ್ತೆ. ಕ್ರಮೇಣವಾಗಿ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೇ ಥರ ನಿಮಗೂ ಯಾವಾಗ ಆ್ಯಂಗ್ಸೈಟಿ ಟ್ರಿಗರ್ ಆಗುತ್ತೋ ಅದನ್ನೆಲ್ಲವನ್ನು ಬರಿತಾ ಹೋಗಿ. ಯಾವುದೇ ಒಂದು ಎಮೋಷನ್ ಬಂದರೆ ಅದನ್ನು ನೇಮ್ ಮಾಡಲಿಕ್ಕೆ ಶುರು ಮಾಡಿ. ನಾವು ಅನ್ಕೊಂಡ್ಬಿಡ್ತೀವಿ ಸಕಾರಾತ್ಮಕ ಆಲೋಚನೆ ಮಾಡಬೇಕು, ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ಅಂತ. ಯಾಕೆ? ಪ್ರತಿಯೊಬ್ಬ ಮನುಷ್ಯನಿಗೂ ಎಮೋಷನ್ ಒಂದು ಕಾರಣಕ್ಕಾಗಿ ಬರುತ್ತೆ. ಆ ಎಮೋಷನ್ ಜೊತೆ ನೀವು ಯಾವಾಗ ಕೂತ್ಕೋತೀರ, ಅದಕ್ಕೊಂದು ಹೆಸರನ್ನು ಇಟ್ಟಾಗ ಆ ಎಮೋಷನ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ, ಈಗ ಅಯ್ಯೋ ನಾನು ನೆಗೆಟಿವ್ ಥಿಂಕಿಂಗ್ ಅಂತ ನಾವು ಕರೆದು ಬಿಡ್ತೀವಿ. ಆದರೆ ಪಾಸಿಟಿವ್ ಥಿಂಕಿಂಗ್ ಆಗಿರಲಿ, ನೆಗೆಟಿವ್ ಥಿಂಕಿಂಗ್ ಆಗಿರಲಿ, ಅದು ನಮ್ಮ ಒಳಗೆ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಕಣ್ಣು ಮುಚ್ಕೊಳ್ಳಿ 1 ನಿಮಿಷ, ಯಾವುದೇ ಕಾರಣಕ್ಕೂ ಜಾಮೂನನ್ನು ನೆನೆಸ್ಕೋಬೇಡಿ ಅಂತ. ಆ ಕಣ್ಣು ತುಂಬ ನಿಮಗೆ ಬರೀ ಜಾಮೂನುಗಳೇ ಬಂತು ಅಲ್ವಾ? ಎಷ್ಟೋ ಸತಿ ನಾವು ಯಾವುದೋ ಒಂದು ಆಲೋಚನೆಯನ್ನು ಮಾಡಬಾರ್ದು, ದೂರ ತಳ್ಳಬೇಕು ಅಂತ ಎಷ್ಟು ಅನ್ಕೋತೀವೋ, ಆಲೋಚನೆ ಹೆಚ್ಚಾಗಿ ನಮಗೆ ಬರ್ತಾ ಹೋಗುತ್ತೆ, ಒಂದು ಪಾಠವನ್ನು ಕಲಿಸ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಎಮೋಷನ್ ಜೊತೆ ಕೂತ್ಕೊಳ್ತಾ ಹೋಗಿ. ಯಾವಾಗ ನೀವು ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ ವಾಟ್ ಇಸ್ ಅಂತ ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಆ್ಯಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟೋ ಸತಿ ನಾವು ನಮ್ಮ ಎಮೋಷನ್ಸನ್ನು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ನಮಗೆ ಕೋಪ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಬರೀ ಅದು ಟಾಪ್ ಲೇಯರಲ್ಲಿ ಮಾತ್ರ ಎಮೋಷನ್ನು. ಆದರೆ ಕೋರ್ ಎಮೋಷನ್ ಏನೋ ಒಂದು ಇರುತ್ತೆ. ಅದನ್ನು ನಾವು ಯಾವಾಗ ಕೂತು ನಮ್ಮ ಜೊತೆ ನಾವು ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊತಾ ಹೋಗ್ತೀವೋ, ಆಗ ಆ ಎಮೋಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಿಲ್ನೆಸ್ಸನ್ನು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ನಮ್ಮ ಆತಂಕ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಕಾಮ್ ಆಗಿರ್ತೀವಿ. ದಯವಿಟ್ಟು ಯಾವುದೇ ಥರ ಹಾರರ್ ಮೂವಿ ಆಗಿರ್ಬೋದು, ಥ್ರಿಲ್ಲರ್ ಮೂವಿ ಆಗಿರ್ಬೋದು, ಅದನ್ನೆಲ್ಲ ನೋಡೋದನ್ನು ಕಡಿಮೆ ಮಾಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ಅದು ನಾವು ಆಗ್ತಾ ಹೋಗ್ತೀವಿ. ಸದಾ ಇಂತಹ ವಿಡಿಯೋ ನೋಡ್ತಿದ್ದಾಗ ನಿಮ್ಮ ಬ್ರೈನ್ ಯಾವಾಗಲೂ ನಿಮ್ಮನ್ನ ಅಲರ್ಟ್ ಮಾಡ್ತಾ ಹೋಗುತ್ತೆ. ಕಾರಣ ಇಲ್ಲದೆ ನಮಗೆ ಆ್ಯಂಗ್ಸೈಟಿಗೆ ಒಳಗಾಗ್ತಿರ್ತೀವಿ. ಮತ್ತು ಆದಷ್ಟು ನಿಮ್ಮ ಸೆಲ್ ಫೋನ್ ಬಳಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ ನಾವು ಅನ್ಕೋತೀವಿ ಈಗ ಎಲ್ಲವೂ ನಾವು ಮೊಬೈಲಲ್ಲಿ ನೋಡ್ಬೋದು, ಕೇಳ್ಬೋದು ಅಂತ. ಆದರೆ ಈ ಫೋನು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಅಡಿಕ್ಟ್ ಮಾಡ್ತಾ ಬರ್ತಾ ಇದೆ. ಸೊ ಯಾವುದೂ ಅತಿ ಆದರೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.